ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ. ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಯಾಕಂದರೆ ಈ ಜಗತ್ತು ನಡೀತಾ ಇರೋದೇ ಈ ಉದ್ಯೋಗದಿಂದ. ಪ್ರಧಾನಿ ಮೋದಿಯವರು 5 ಟ್ರಿಲಿಯನ್ ಎಕಾನಮಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದು ಸಾಧ್ಯವಾಗಬೇಕು ಅಂದರೆ ನಮ್ಮ ದೇಶದ ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸ್ಬೇಕು. ಅದು ಹೇಗೆ ಅಂದರೆ ಕೆಲಸ ಮಾಡೋರ ಮುಖಾಂತರ. ಉದ್ಯೋಗ ಅಂದರೆ ಕೇವಲ ದೊಡ್ಡ ದೊಡ್ಡ ಕಂಪನಿಗಳ ಕೆಲಸ, ಗೌರ್ಮೆಂಟ್ ಕೆಲಸಗಳಷ್ಟೇ ಅಲ್ಲ. ವ್ಯವಸಾಯ ಆಗಿರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳಾಗಿರ್ಬೋದು, ಹೆಣ್ಮಕ್ಳು ಕೂಡ ಮನೆ ಕೆಲಸದ ಜೊತೆ ಆದಾಯ ಬರುವಂಥ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ದೇಶದ ಪ್ರಗತಿಯಲ್ಲಿ ಕೈ ಜೋಡಿಸ್ಬೋದು. ಈಗಿನ ಕಾಲದಲ್ಲಿ ಕೆಲಸ ಹುಡ್ಕೋದೇ ದೊಡ್ಡ ಕೆಲಸ ಆಗೋಗಿದೆ. ಎಲ್ಲೆಲ್ಲೋ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಿ ಕಾಣತೊಡಗಿದೆ. ವಿದ್ಯಾಭ್ಯಾಸ ಮುಗಿದಿದ್ರೂ ಕೂಡ ಕೆಲಸ ಸಿಗದೆ ಯುವಕರು ಮತ್ತು ಯುವತಿಯರು ಪರದಾಡ್ತಿದ್ದಾರೆ. ನಾವು ಏನೇ ಓದಿರ್ಬೋದು, ಓದಿಗೆ ತಕ್ಕ ಕೆಲಸ ಸಿಗೋವರೆಗೂ ಸಣ್ಣ ಪುಟ್ಟ ಕೆಲಸಗಳಾದರೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕೇ ವಿನಃ ಉದ್ಯೋಗ ಸಿಗಲಿಲ್ಲವೆಂದು ಕೈಕಟ್ಟಿ ಕೂರುವುದಲ್ಲ. ಈಗ ಪಾರ್ಟ್ ಟೈಮ್, ಫುಲ್ ಟೈಮ್, ವರ್ಕ್ ಫ್ರಮ್ ಹೋಮ್ ಅಂತ ಹೀಗೆ ಅನೇಕ ರೀತಿ ಯುವಕರು ತಮ್ಮನ್ನು ತಾವು ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮಾತಾಡೋದಾದರೆ ಇಂಥ ವರ್ಕ್ಗಳನ್ನು ಜಾಸ್ತಿ ಪ್ರಿಫರ್ ಮಾಡೋದು ಹೆಣ್ಮಕ್ಳು, ಅದರಲ್ಲೂ ಗೃಹಿಣಿಯರು. ಈ ವರ್ಕ್ ಫ್ರಮ್ ಹೋಮ್ ಅನ್ನೋ ಹೆಸರಲ್ಲಿ ಮೊದಲಿಗೆ ಹಣವನ್ನು ಕಟ್ಟಿಸ್ಕೊಂಡು ಕೆಲಸ ಕೊಡದೆ ಮೋಸ ಮಾಡೋದು, ಅಥವಾ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡದೇ ಇರೋದು, ಈ ರೀತಿಯ ವಂಚನೆಗಳು ತುಂಬ ಕಡೆ ನಡೀತಾ ಇದೆ. ಹಾಗಾಗಿ ಜನರು ಕೂಡ ಇಂಥ ಕೆಲಸಗಳಲ್ಲಿ ಭಾಗಿಯಾಗಲು ಭಯ ಬೀಳ್ತಾ ಇದ್ದಾರೆ. ಅದು ಏನೇ ಆಗಲಿ, ಇಂಥ ಮೋಸದ ಜಾಲಕ್ಕೆ ಬಲಿಯಾಗಿ ನಿಮ್ಮ ಹಣವನ್ನು ಕಳೆದುಕೊಳ್ಳುವ ಮುಂಚೆ ಎಚ್ಚರವಾಗಿರಿ. ಈ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಜಾಬ್ಗಳು ಅನ್ನೋ ಹೆಸರಲ್ಲಿ ಸಾಕಷ್ಟು ಸುಲಿಗೆಗಳು ನಡೀತಾ ಇರೋದ್ರಿಂದ ಇಂಥ ಕೆಲಸಗಳಲ್ಲಿ ಕೈ ಹಾಕುವ ಮುಂಚೆ ಎಚ್ಚರವಾಗಿರಿ. ದುಡಿಮೆ ಅನ್ನೋದು ನಮ್ಮ ಜೀವನ ಅಷ್ಟೇ ಅಲ್ಲ, ನಮ್ಮ ದೇಶವನ್ನು ಕೂಡ ಬದಲಾಯಿಸುವಂಥ ಶಕ್ತಿ ಈ ಉದ್ಯೋಗಕ್ಕಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ದುಡಿಬೇಕು. ದುಡಿಮೆಯಲ್ಲಿ ನಮ್ಮ ಜೀವನನ ನಾವು ಕಟ್ಕೋಬೇಕು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.